ನಮಸ್ತೆ. ಇದು ಗುರುವಾರದ ವ್ಲಾಗ್ ಆಗಿರತ್ತೆ. ಇನ್ನ ಇವತ್ತು ಟಿಫನ್‌ಗೆ ನಾನು ವಾಂಗಿಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನ ಎಲ್ಲಾರು ಸಾಮಾನ್ಯವಾಗಿ ಗೊಜ್ಜು ಮಾಡಿ ವೈಟ್ ರೈಸ್ ಮಾಡಿ ಕಲಿಸ್ತಾರೆ. ಬಟ್ ನಮ್ಮನೇಲಿ ಆ ರೆಸಿಪಿ ಮಾಡಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಹಂಗಾಗಿ ನಾನು ಪಲಾವ್ ಟೈಪ್ ಮಾಡ್ತಿರ್ತೀನಿ ಇದನ್ನ. ಅಂದ್ರೆ ಬಾತ್ ಟೈಪ್. ಸೊ ಇದಕ್ಕೆ ನಾನು ಕುಕ್ಕರಲ್ಲಿ ಎಣ್ಣೆ ಹಾಕೊಂಡು ಪಲಾವ್‌ಗೆ ಯೂಸ್ ಮಾಡ್ತೀವಲ್ವ ಆ ಸ್ಪೈಸಸ್‌ನೆಲ್ಲ ಹಾಕಿ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಂಡು 1 ಮೀಡಿಯಂ ಸೈಜ್ ಈರುಳ್ಳಿನ ಹಾಕಿ ಫ್ರೈ ಮಾಡಾದ್ಮೇಲೆ 2 ಟೊಮೊಟೊ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಉದ್ದಕ್ಕೆ ಹೆಚ್ಕೊಂಡಿರುವಂತ ಬದನೆಕಾಯಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲೆ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ 1 ಸ್ಪೂನ್ ವಾಂಗಿಬಾತ್ ಪೌಡರ್ನ ಹಾಕಿ ಫ್ರೈ ಮಾಡ್ಕೊಬೇಕು. ಇನ್ನು ಈ ವಾಂಗಿಬಾತ್ ಪೌಡರ್ ನಾನು ಮನೇಲೆ ಮಾಡ್ಕೊಂಡಿರೋವಂಥದ್ದು. ಈ ರೆಸಿಪಿನ ನಾನು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಿದ್ದೆ. ಬಟ್ ಬೇಕು ಅಂತಂದ್ರೆ ಮುಂದೆ ಯಾವ್ದಾದ್ರು ಒಂದು ವ್ಲಾಗ್ ಅಲ್ಲಿ ಹಾಕ್ತೀನಿ. ಆಮೇಲೆ ಅಕ್ಕಿ ಹಾಕಿ ಅದಕ್ಕೆ ಅಳತೆಗೆ ತಕ್ಕಷ್ಟು ನೀರನ್ನ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ 1 ಸ್ಪೂನ್ ನಾನು ಕಾಯಿ ತುರಿನ ಹಾಕೊಂಡಿದ್ದೀನಿ. 3 ವಿಜಿಲ್ ಬರೋವರೆಗೂ ಇದನ್ನ ಬಿಡ್ತೀನಿ. ಆಮೇಲೆ ವಾಂಗಿಬಾತ್ ಅನ್ನೋದು ರೆಡಿ ಆಗುತ್ತೆ. ತುಂಬಾನೇ ಟೇಸ್ಟಿ ಆಗಿರತ್ತೆ. ನಮ್ಮ ಮನೇಲಿ ಹನಿಗೆ ತುಂಬಾನೇ ಇಷ್ಟ. ಸೊ ಇದನ್ನ ಮಾಡಿದಾಗೆಲ್ಲ ನನ್ಗೆ ಹನಿ ನೆನಪಾಗ್ತಿರ್ತಾಳೆ, ಮಗು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಸೊ ಮಕ್ಕಳು ದೂರ ಇದ್ದಾಗ ಅವ್ರಿಗೆ ಇಷ್ಟ ಆಗಿರುವಂತ ಯಾವ್ದಾದ್ರು ಒಂದು ಟಿಫನ್ ಮಾಡಿದಾಗ ಯೂಶುವಲಿ ಅವ್ರ ನೆನಪು ಅನ್ನೋದು ನಮಗ್ ಬಂದೇ ಬರುತ್ತೆ ಅಲ್ವಾ. ಸೊ ಧನಿಯಾ ಪುಡಿ ಖಾಲಿ ಆಗೋಗಿತ್ತು, ಪುಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಸ್ವಲ್ಪ ಕರಿಬೇವು ಜಾಸ್ತಿನೇ ಹಾಕಿದ್ರೆ ಚೆನ್ನಾಗಿರತ್ತಲ್ವಾ. ಹಂಗಾಗಿ ಕರಿಬೇವೆಲ್ಲ ಕ್ಲೀನ್ ಆಗಿ ತೊಳೆದಿಟ್ಕೊಂಡೆ. ಆಮೇಲೆ ಗೋಧಿನೂ ತರಿಸಿದ್ದೆ, ಅದು ಕ್ಲೀನೇ ಮಾಡ್ಕೊಂಡಿರ್ಲಿಲ್ಲ. ಸರಿ ಇವತ್ತು ಅದನ್ನು ಎಲ್ಲ ಕೆಲಸ ಮಾಡ್ಕೊಂಡ್ಬಿಡೋಣ ಅನ್ಬಿಟ್ಟು ಮಾಡ್ಕೊಂತಾ ಇದ್ದೀನಿ. ಇನ್ನ ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್.